ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನು ಮಾಡಾಕತ್ತೇನಿ? ಇವತ್ತು ಭಾಳ ಮಳೆ ಬರಾಕತ್ತೈತ್ರಿ. ಏನೋ ಬಿಸಿ ಬಿಸಿ ಚಹಾ ಜೊತೆಗೆ ಏನಾರು ಸ್ಪೆಷಲ್ ತಿನ್ಬೇಕು ಅನ್ಸಾಕತ್ತೈತಿ. ಸೊ ಮನ್ಯಾಗ ಮೆಂತೆ ಪಲ್ಯ ಇತ್ತು. ಈ ಪಲ್ಯನ ಹಾಕಿ ಹೊರಗಿಂದ ಏನು ಜಾಸ್ತಿ ಸಾಮಾನು ಬೇಕಾಗಂಗಿಲ್ಲ, ಏನಿಲ್ಲ, ಮನ್ಯಾಗಿನ ಸಾಮಾನ ತಗೊಂಡು ಮೆಂತೆ ಪಕೋಡ ಮಾಡಿ ತೋರಿಸ್ತೇನೆ ರೀ. ಅದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ಸ್ವಲ್ಪ ಗೋಧಿ ಹಿಟ್ಟು ತಗೋರಿ, ಮತ್ತು ಬಾಂಬೆ ರವಾ ರೀ. ಇದು ಬಾಂಬೆ ರವಾನು ಅಂತಾರ ಮತ್ತು ಸಣ್ಣ ರವಾನು ಅಂತಂತಾರ. ಉಪ್ಪಿಟ್ಟು ರವಾನು ಅಂತಂತಾರ. ಆಮೇಲೆ 1 ಕಪ್ 1 ವಾಟೆ ಕಡ್ಲಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ತುಪ್ಪ ರೀ. ಆಮೇಲೆ ಅಜ್ವಾನ, ಸ್ವಲ್ಪ ಅರಿಶಿಣ, ಮತ್ತು ಅದು ಸ್ವಲ್ಪ ಟೇಸ್ಟಿ ಆಗಿರ್ಲಿ ಅಂತೇಳಿ, ಸ್ವಲ್ಪ ಖಾರ ಅನ್ನಿಸ್ಲಿ ಅಂತೇಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದ್ರೊಳಗೆ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಅಲ್ಲ ಹಾಕೊಂಡೇನ್ರಿ. ಫಸ್ಟ್ ಗೋಧಿ ಹಿಟ್ಟು ತಗೋಬೇಕ್ರಿ. ಒಂದು ಬುಟ್ಟಿ ಒಳಗೆ ಗೋಧಿ ಹಿಟ್ಟು ಹಾಕ್ಕೊಂಡೇನಿ. ಈಗ ಅದ್ರೊಳಗೆ 1 ವಾಟೆ ಕಡ್ಲಿ ಹಿಟ್ಟು ಹಾಕ್ಕೊಂತೇನ್ರಿ. ಅದ್ರೊಳಗೆ ಚಿರೋಟಿ ರವೆ, ಬಾಂಬೆ ರವೆ, ಉಪ್ಪಿಟ್ಟು ರವೆ ಏನೋ ಅನ್ಬೋದು, ಅದನ್ನ ಹಾಕ್ಕೊಂತೀನಿ. ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೇನ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನ್ರಿ. ಒಂದು ಸ್ವಲ್ಪ ಅರಿಶಿಣ, ಸ್ವಲ್ಪ ಅಜ್ವಾನ ಹಾಕ್ಕೊಂತೇನ್ರಿ, ಮತ್ತು ಅದ್ರಾಗ ಸ್ವಲ್ಪ ತುಪ್ಪ ಹಾಕ್ತೇನ್ರಿ. ತುಪ್ಪ ಇಲ್ಲಂದ್ರೆ ಸ್ವಲ್ಪ ಎಣ್ಣೆ ಕಾಸಿನೂ ಹಾಕ್ಬೋದ್ರಿ. ಮತ್ತು ಮೆಂತೆ ಸಣ್ಣಗೆ ಹೆಚ್ಕೊಂಡೇನ್ರಿ, ಮೆಂತೆ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂತೇನ್ರಿ. ಓಕೆ, ಈಗ ಇದನ್ನ ಒಂದು ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಂಗ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ನಾದ್ಕೊಂತಿರಲ್ಲ ಹಂಗ ನಾದ್ಕೋಬೇಕ್ರಿ. ಇದು ನೋಡ್ರಿ, ಹಿಂಗ ಚಪಾತಿ ಹಿಟ್ಟು ನಾದ್ಕೊಂಡಾಗ ಹಿಂಗ ನಾದ್ಕೋಬೇಕ್ರಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟೇನ್ರಿ, ಅದ್ರಾಗ ಎಣ್ಣೆ ಹಾಕ್ಕೊಂತೀನಿ. ಹಿಂಗ ಚಪಾತಿ ಮಾಡಕ್ ನಾವು ಹಿಂಗ ಉಂಡಿ ತಗೊಂತೇವಲ್ರಿ, ಚಪಾತಿ ಹಿಟ್ಟು ಹಂಗ ಸ್ವಲ್ಪ ಕೈಯಾಗ ತಗೋಬೇಕ್ರಿ. ತಗೊಂಡು ಹಿಂಗ ಮಾಡ್ಕೊಂಡು ಹಿಂಗ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಇದಕ್ಕೆ. ಈಗ ಚಪಾತಿ ಲಟ್ಟಿಸ್ಕೊಂಡಂಗ ಸ್ವಲ್ಪ ದಪ್ಪಗ ಲಟ್ಟಿಸ್ಬೇಕ್ರಿ. ಚಪಾತಿ ಹಂಗ ತೆಳ್ಳಗ್ ಮಾಡಬಾರ್ದು. ಈಗ ಇದನ್ನ ಕಟ್ ಮಾಡ್ಕೊಂತೇನ್ರಿ, ಚೌಕ್ ಪೀಸ್ ಮಾಡ್ಕೊಂತೇನೆ. ಇದನ್ನ ಹಿಂಗ ಚೌಕಾಗಿ ಕಟ್ ಮಾಡ್ಕೊಂಡೇನ್ರಿ. ಇದನ್ನ ಈಗ ಒಂದು ಪ್ಲೇಟ್ನಾಗ ಇಟ್ಕೊಂತೇನೆ. ನೋಡ್ರಿ, ಈಗ ಅದೆಲ್ಲ ಚಪಾತಿ ಹಂಗ ಲಟ್ಸಿದ್ದೆ, ಅದ್ರೊಳಗೆ ಹಿಂಗ ಚೌಕ್ ಪೀಸ್ ಮಾಡಿ ತಗೊಂಡೇನ್ರಿ. ಮತ್ತು ಅವಾಗ ಕಡಾಯಿ ಎಣ್ಣೆ ಇಟ್ಟಿದ್ದೆ ರೀ ಕರ್ಯಾಕ, ಅದ್ರೊಳಗ ಈಗ ಇದನ್ನ ಹಾಕ್ತೀನಿ. ನೋಡ್ರಿ, ಹಿಂಗ ಎಣ್ಣೆ ಒಳಗ ಕರಿಬೇಕ್ರಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರ್ಲಿ, ಕಂದು ಕಲರ್ ಬರ್ಲಿ ರೀ ಸ್ವಲ್ಪ. ಹಿಂಗ ಮನಿ ಒಳಗ ರುಚಿ ಮಾಡಿ ಸ್ನ್ಯಾಕ್ಸ್ ಮಾಡ್ಕೊಡೋದ್ರಿಂದ ಇದು ಹೆಲ್ತಿಗೂ ಚಲೋ ರೀ. ಅಂತ ಇಂಥ ಎಣ್ಣೆ ಒಳಗ ಹೊರಗಿಂದ ತಂದು ತಿನ್ನೋಕ್ಕಿಂತ ಇದು ಬಹಳ ಬೆಸ್ಟ್, ಮನಿ ಒಳಗ ಮಾಡ್ಕೊಂಡು ತಿನ್ನೋದು. ಇವು ಚಲೋತ್ನಂಗ ಕರ್ದಾವ್ರಿ. ಇದು ಮೆಂತೆ ಸೊಪ್ಪು ಡೈಜೆಷನ್ ಆಗಾಕೂ ಭಾಳ ಚಲೋ ರೀ. ಮತ್ತು ಇದರಿಂದ ಬ್ಲಡ್ ಶುಗರು ಕಂಟ್ರೋಲ್ ಇರುತ್ತೆ, ಹೆಲ್ತಿಗೂ ಭಾಳ ಚಲೋ ರೀ ಇದು ಮೆಂತೆ ಸೊಪ್ಪು. ಅದಕ್ಕೆ ಈ ಥರ ರೆಸಿಪಿ ಮಾಡೋದ್ರಿಂದ ಹೆಲ್ತಿಗೂ ಚಲೋ ಇರುತ್ತೆ. ಮತ್ತು ಮೆಂತೆ ಸೊಪ್ಪೊಳಗೆ ಫೈಬರ್ ಕಂಟೆಂಟು ಇರ್ತೈತ್ರಿ.
ನೋಡ್ರಿ ಬಿಸಿ ಬಿಸಿ ಮೆಂತ್ಯ ಪಕೋಡ ರೆಡಿ ಆಗ್ಯಾವು. ಇದನ್ನು ನೀವು ಮನೆ ಒಳಗೆ ಫಾಸ್ಟಾಗಿ ಮಾಡಿಕೊಡ್ಬೋದು ಎಲ್ಲರಿಗೂ. ಸಂಜೆ ಮುಂದೆ ಏನಾರ ತಿನ್ಬೇಕು ಅನ್ನಿಸ್ದಾಗ ಏನು ಮಾಡಬೇಕಪ್ಪ ಅಂತೇಳಿ ಅನ್ನಿಸ್ದಾಗ ಒಂದು ಮನ್ಯಾಗಂತೂ ಗೋಧಿ ಹಿಟ್ಟಂತೂ ಇರತ್ತೈತಿ, ಅಷ್ಟೇ ಇದ್ರೆ ಸಾಕು. ಈ ಥರ ನೀವು ಪಕೋಡ ಮಾಡಿನೂ ಕೊಡ್ಬೋದು. ಇದು ಹೆಲ್ತಿಗೂ ಒಳ್ಳೆಯದು. ಮತ್ತು ಸಾಯಂಕಾಲ ಮಕ್ಕಳು ಬಂದು ಅಮ್ಮ ಏನಾರ ತಿನ್ಬೇಕಮ್ಮ ಅಂದಾಗೂ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಭಾಳ ಅವರು ಖುಷಿ ಪಡ್ತಾರೆ ರೀ. ಆಮೇಲೆ ಇದನ್ನು ಟೀ ಜೊತೆ ಪಕೋಡ ತಿನ್ನೋಕೆ ಭಾಳ ಟೇಸ್ಟಾಗಿ ಅನಿಸುತ್ತೆ. ಈ ಥರ ಎಲ್ಲರೂ ಒಂದ್ಸಲಿ ಮನ್ಯಾಗ ಮಾಡಿರಿ, ಹೆಂಗಾಗಿತ್ತಂತೇಳಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಇಂಥದ ರೆಸಿಪಿ ಫಾಸ್ಟಾಗಿ ಮಾಡ್ಕೊಂಡು ತಿನ್ನೋ ಅಂಥ ರೆಸಿಪಿಗೆ ನಮ್ಮ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.